ಉಗ್ರಗಾಮಿಗಳ ಪೋಷಕರನ್ನ ಇದೀಗ ಹೊಡೆದು ಉರುಳಿಸಿದೆ ಭಾರತ. ಲಷ್ಕರ್ ಎ ತೊಯ್ಬಾದ ವಕಾಫ್ ಮುಜಾಫರಾಬಾದ್ನ ಸುವಾಯಿ ನಲ್ಲಿಯಾದ ಅಟ್ಯಾಕ್, ಜಾಮಿಯಾ ಮಸ್ಜಿದ್ ಬಿಲಾಲ್ನಲ್ಲಿದ್ದ ರಕ್ಕಸರು ಕೂಡ ಭಾರತದ ಕೆಚ್ಚೆದೆಯ ದಾಳಿಯಲ್ಲಿ ಹತರಾಗಿದ್ದಾರೆ. ವಕಾಸ್ ಹಾಗೆ ಹಸನ್ ಮುಜಾಫರಾಬಾದ್ನ ಸುವಾಯಿ ನಲ್ಲಾ ನೆಲೆಯ ಮೇಲೆ ಆದಂತಹ ಅಟ್ಯಾಕ್ನಲ್ಲಿ ಈ ಇಬ್ಬರು ಉಗ್ರರು ಕೂಡ ಹತರಾಗಿದ್ದಾರೆ ಅನ್ನೋ ಮಾಹಿತಿ. ಅವರ ಫೋಟೋಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹೆಸರಿಗೆ ಇದು ಕೂಡ ಸುಭಾನಲ್ಲಾ ಮಸೀದಿ. ಸುಭಾನಲ್ಲಾ ಮಸೀದಿ ಒಳಗೆ ಇದ್ದದ್ದು ಈ ಉಗ್ರರು. ಭಾರತ ಜಾತ್ಯತೀತತೆಯನ್ನ ಕಾಪಾಡಬೇಕಂತ ಧರ್ಮದ ಹೆಸರಲ್ಲಿ ಆದ ಅಟ್ಯಾಕ್ಗಳಲ್ವಂತಿವೆಲ್ಲ. ಧರ್ಮಕ್ಕೂ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೂ ಧಾರ್ಮಿಕ ಮುಖಂಡರುಗಳಿಗೂ ಉಗ್ರವಾದಿಗಳಿಗೂ ಸಂಬಂಧ ಇಲ್ಲ. ಉಗ್ರಗಾಮಿಗಳಿಗೆ ಯಾವುದೇ ಧರ್ಮ ಇಲ್ಲ. ಇಂಥ ನರೇಟಿವ್, ಇಂಥ ಬೂಟಾಟಿಕೆಯ ಹೇಳಿಕೆ ಇನ್ನು ಮುಂದೆ ಯಾರಾದ್ರೂ ನಿಮ್ಮ ಮುಂದೆ ಅಂದ್ರೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರುವವರ ಮುಂದೆ, ಭಾರತದ ಹೆಮ್ಮೆಯ ನಾಗರಿಕರ ಮುಂದೆ ಹೇಳಿದ್ರೆ ಈ ಫೋಟೋಗಳನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿಟ್ಕೊಂಡು ಅಥವಾ ಟಿವಿನಲ್ಲಿ ಈ ಫೋಟೋವನ್ನ ಗಮನಿಸ್ತಿರುವವರಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಫೋಟೋ ತೆಗೆದಿಟ್ಕೊಂಡು ತೋರಿಸಿ ಹೇಳಿ, ಇವರೆಲ್ಲರಿಗೂ ಧರ್ಮ ಇತ್ತು, ಇವರೆಲ್ಲರೂ ಇದ್ದದ್ದೇ ಧಾರ್ಮಿಕ ಕೇಂದ್ರದಲ್ಲಿ. ಈ ಇಬ್ಬರು ಉಗ್ರರು ಇದ್ದದ್ದು ಧಾರ್ಮಿಕ ಕೇಂದ್ರದಲ್ಲೇ. ಧರ್ಮ ಗುರುಗಳು ಅಂತ ಹೇಳಿ ತಮ್ಮನ್ನ ತಾವು ಕರೆಸಿಕೊಳ್ಳುವವರೇ ಇವರಿಗೆ ಆಶ್ರಯವನ್ನ ನೀಡಿದ್ರು. ಅದೇ ಧಾರ್ಮಿಕ ಕೇಂದ್ರದಲ್ಲಿ ಇವರಿಗೆ ಉಗ್ರಗಾಮಿ ಚಟುವಟಿಕೆಯ ಟ್ರೈನಿಂಗ್ ಅನ್ನ ನೀಡಲಾಗ್ತಿತ್ತು. ಹೀಗಾಗಿ ಉಗ್ರವಾದಕ್ಕೆ, ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ ಅಂತ ಇನ್ನು ಮುಂದೆ ಯಾರಾದ್ರೂ ಹೇಳಿದ್ರೆ ಈ ಇಬ್ಬರ ಫೋಟೋ ಜೊತೆಗೆ ಈ ಇಬ್ಬರು ಇದ್ದ ಜಾಗ ನೆನ್ಪಿಟ್ಕೊಳ್ಳಿ. ಪಾಕಿಸ್ತಾನದ ಬಹಾವಲ್ಪುರ್ ಅಲ್ಲಿದ್ದ ಸುಭಾನಲ್ಲಾ ಮಸೀದಿ. ಈ ಜಾಗದ ಹೆಸರು, ಈ ವ್ಯಕ್ತಿಗಳ ಹೆಸರು ಹೇಳಿ ಉಗ್ರವಾದಿಗಳಿಗೆ ಧರ್ಮ ಇದೆ. ಧರ್ಮದ ಅಫೀಮನ್ನ ನೆತ್ತಿಗೇರಿಸಿಕೊಂಡವರು ಮಾತ್ರ ಉಗ್ರವಾದಿಗಳಾಗ್ಲಿಕ್ಕೆ ಸಾಧ್ಯ. ಭಾರತ ಹಾಗೆ ಭಾರತೀಯರು ಇನ್ನು ಮುಂದೆ ಈ ರೀತಿಯ ಬೂಟಾಟಿಕೆಯ ಹೇಳಿಕೆಗಳಿಗೆ ಕಿವಿಗೊಡೋದಿಲ್ಲ. ಧರ್ಮದ ಹೆಸರನ್ನ ಕೇಳಿ ಹಿಂದೂ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಹೊಡೆದಿದ್ದಾರೆ. ಇದೀಗ ಅಷ್ಟೇ ಕನ್ಫರ್ಮೇಶನ್ ಅಲ್ಲಿ ನಾವು ಹೇಳ್ತಾ ಇದ್ದೇವೆ, ಹೊಡೆದವರು ಮುಸಲ್ಮಾನ್ ಜಿಹಾದಿಗಳು, ಮುಸಲ್ಮಾನ್ ಸಮುದಾಯದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನೆಲೆಯನ್ನ ಕಂಡುಕೊಂಡ ಕ್ರಿಮಿಗಳು. ಈ ಕ್ರಿಮಿಗಳಿಗೆ ಆಶ್ರಯ ಕೊಟ್ಟಿದ್ದು ಕೂಡ ಮುಸಲ್ಮಾನ್ ಧಾರ್ಮಿಕ ಕೇಂದ್ರಗಳು. ಉಗ್ರವಾದಕ್ಕೆ ಧರ್ಮ ಇದೆ. ಉಗ್ರವಾದಿಗಳು ಹೊಡೆಯೋದು ಕೂಡ ಧರ್ಮವನ್ನ ಕೇಳಿ, ಧರ್ಮವನ್ನ ಆಧಾರವಾಗಿ ಇಟ್ಕೊಂಡು. ಕೊಂದಿದ್ದ ಉಗ್ರಗಾಮಿಗಳ ಪೋಷಕರನ್ನ ಇದೀಗ ಹೊಡೆದು ಉರುಳಿಸಿದೆ ಭಾರತ. ಲಷ್ಕರ್ ಎ ತೊಯ್ಬಾದ ವಕಾಫ್ ಮುಜಾಫರಾಬಾದ್ನ ಸುವಾಯಿ ನಲ್ಲಿಯಾದ ಅಟ್ಯಾಕ್, ಜಾಮಿಯಾ ಮಸ್ಜಿದ್ ಬಿಲಾಲ್ನಲ್ಲಿದ್ದ ರಕ್ಕಸರು ಕೂಡ ಭಾರತದ ಕೆಚ್ಚೆದೆಯ ದಾಳಿಯಲ್ಲಿ ಹತರಾಗಿದ್ದಾರೆ. ವಕಾಸ್ ಹಾಗೆ ಹಸನ್ ಮುಜಾಫರಾಬಾದ್ನ ಸುವಾಯಿ ನಲ್ಲಾ ನೆಲೆಯ ಮೇಲೆ ಆದಂತಹ ಅಟ್ಯಾಕ್ನಲ್ಲಿ ಈ ಇಬ್ಬರು ಉಗ್ರರು ಕೂಡ ಹತರಾಗಿದ್ದಾರೆ ಅನ್ನೋ ಮಾಹಿತಿ. ಅವರ ಫೋಟೋಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹೆಸರಿಗೆ ಇದು ಕೂಡ ಸುಭಾನಲ್ಲಾ ಮಸೀದಿ. ಸುಭಾನಲ್ಲಾ ಮಸೀದಿ ಒಳಗೆ ಇದ್ದದ್ದು ಈ ಉಗ್ರರು. ಭಾರತ ಜಾತ್ಯತೀತತೆಯನ್ನ ಕಾಪಾಡಬೇಕಂತ ಧರ್ಮದ ಹೆಸರಲ್ಲಿ ಆದ ಅಟ್ಯಾಕ್ಗಳಲ್ವಂತಿವೆಲ್ಲ. ಧರ್ಮಕ್ಕೂ ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೂ ಧಾರ್ಮಿಕ ಮುಖಂಡರುಗಳಿಗೂ ಉಗ್ರವಾದಿಗಳಿಗೂ ಸಂಬಂಧ ಇಲ್ಲ. ಉಗ್ರಗಾಮಿಗಳಿಗೆ ಯಾವುದೇ ಧರ್ಮ ಇಲ್ಲ. ಇಂಥ ನರೇಟಿವ್, ಇಂಥ ಬೂಟಾಟಿಕೆಯ ಹೇಳಿಕೆ ಇನ್ನು ಮುಂದೆ ಯಾರಾದ್ರೂ ನಿಮ್ಮ ಮುಂದೆ ಅಂದ್ರೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರುವವರ ಮುಂದೆ, ಭಾರತದ ಹೆಮ್ಮೆಯ ನಾಗರಿಕರ ಮುಂದೆ ಹೇಳಿದ್ರೆ ಈ ಫೋಟೋಗಳನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿಟ್ಕೊಂಡು ಅಥವಾ ಟಿವಿನಲ್ಲಿ ಈ ಫೋಟೋವನ್ನ ಗಮನಿಸ್ತಿರುವವರಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಫೋಟೋ ತೆಗೆದಿಟ್ಕೊಂಡು ತೋರಿಸಿ ಹೇಳಿ, ಇವರೆಲ್ಲರಿಗೂ ಧರ್ಮ ಇತ್ತು, ಇವರೆಲ್ಲರೂ ಇದ್ದದ್ದೇ ಧಾರ್ಮಿಕ ಕೇಂದ್ರದಲ್ಲಿ.
ಈ ಇಬ್ಬರು ಉಗ್ರರು ಇದ್ದದ್ದು ಧಾರ್ಮಿಕ ಕೇಂದ್ರದಲ್ಲೇ. ಧರ್ಮ ಗುರುಗಳು ಅಂತ ಹೇಳಿ ತಮ್ಮನ್ನ ತಾವು ಕರೆಸಿಕೊಳ್ಳುವವರೇ ಇವರಿಗೆ ಆಶ್ರಯವನ್ನ ನೀಡಿದ್ರು. ಅದೇ ಧಾರ್ಮಿಕ ಕೇಂದ್ರದಲ್ಲಿ ಇವರಿಗೆ ಉಗ್ರಗಾಮಿ ಚಟುವಟಿಕೆಯ ಟ್ರೈನಿಂಗ್ ಅನ್ನ ನೀಡಲಾಗ್ತಿತ್ತು. ಹೀಗಾಗಿ ಉಗ್ರವಾದಕ್ಕೆ, ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ ಅಂತ ಇನ್ನು ಮುಂದೆ ಯಾರಾದ್ರೂ ಹೇಳಿದ್ರೆ ಈ ಇಬ್ಬರ ಫೋಟೋ ಜೊತೆಗೆ ಈ ಇಬ್ಬರು ಇದ್ದ ಜಾಗ ನೆನ್ಪಿಟ್ಕೊಳ್ಳಿ. ಪಾಕಿಸ್ತಾನದ ಬಹಾವಲ್ಪುರ್ ಅಲ್ಲಿದ್ದ ಸುಭಾನಲ್ಲಾ ಮಸೀದಿ. ಈ ಜಾಗದ ಹೆಸರು, ಈ ವ್ಯಕ್ತಿಗಳ ಹೆಸರು ಹೇಳಿ ಉಗ್ರವಾದಿಗಳಿಗೆ ಧರ್ಮ ಇದೆ. ಧರ್ಮದ ಅಫೀಮನ್ನ ನೆತ್ತಿಗೇರಿಸಿಕೊಂಡವರು ಮಾತ್ರ ಉಗ್ರವಾದಿಗಳಾಗ್ಲಿಕ್ಕೆ ಸಾಧ್ಯ. ಭಾರತ ಹಾಗೆ ಭಾರತೀಯರು ಇನ್ನು ಮುಂದೆ ಈ ರೀತಿಯ ಬೂಟಾಟಿಕೆಯ ಹೇಳಿಕೆಗಳಿಗೆ ಕಿವಿಗೊಡೋದಿಲ್ಲ. ಧರ್ಮದ ಹೆಸರನ್ನ ಕೇಳಿ ಹಿಂದೂ ಅಂತ ಕೇಳಿ ಕನ್ಫರ್ಮ್ ಮಾಡ್ಕೊಂಡು ಹೊಡೆದಿದ್ದಾರೆ. ಇದೀಗ ಅಷ್ಟೇ ಕನ್ಫರ್ಮೇಶನ್ ಅಲ್ಲಿ ನಾವು ಹೇಳ್ತಾ ಇದ್ದೇವೆ, ಹೊಡೆದವರು ಮುಸಲ್ಮಾನ್ ಜಿಹಾದಿಗಳು. ಮುಸಲ್ಮಾನ್ ಸಮುದಾಯದ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನೆಲೆಯನ್ನ ಕಂಡುಕೊಂಡ ಕ್ರಿಮಿಗಳು. ಈ ಕ್ರಿಮಿಗಳಿಗೆ ಆಶ್ರಯ ಕೊಟ್ಟಿದ್ದು ಕೂಡ ಮುಸಲ್ಮಾನ್ ಧಾರ್ಮಿಕ ಕೇಂದ್ರಗಳು. ಉಗ್ರವಾದಕ್ಕೆ ಧರ್ಮ ಇದೆ. ಉಗ್ರವಾದಿಗಳು ಹೊಡೆಯೋದು ಕೂಡ ಧರ್ಮವನ್ನ ಕೇಳಿ, ಧರ್ಮವನ್ನ ಆಧಾರವಾಗಿ ಇಟ್ಕೊಂಡು. ಕೊಂದಿದ್ದ ಉಗ್ರಗಾಮಿಗಳ ಪೋಷಕರನ್ನ ಇದೀಗ ಹೊಡೆದು ಉರುಳಿಸಿದೆ ಭಾರತ. ಲಷ್ಕರ್ ಇ ತೊಯ್ಬಾದ ವಕಾಫ್ ಮುಜಾಫರಾಬಾದ್ನ ಸುವಾಯಿ ನಲ್ಲಿಯಾದ ಅಟ್ಯಾಕ್, ಜಾಮಿಯಾ ಮಸ್ಜಿದ್ ಬಿಲಾಲ್ನಲ್ಲಿದ್ದ ರಕ್ಕಸರು ಕೂಡ ಭಾರತದ ಕೆಚ್ಚೆದೆಯ ದಾಳಿಯಲ್ಲಿ ಹತರಾಗಿದ್ದಾರೆ. ವಕಾಸ್ ಹಾಗೆ ಹಸನ್ ಮುಜಾಫರಾಬಾದ್ನ ಸುವಾಯಿ ನಲ್ಲಾ ನೆಲೆಯ ಮೇಲೆ ಆದಂತಹ ಅಟ್ಯಾಕ್ನಲ್ಲಿ ಈ ಇಬ್ಬರು ಉಗ್ರರು ಕೂಡ ಹತರಾಗಿದ್ದಾರೆ ಅನ್ನೋ ಮಾಹಿತಿ. ಅವರ ಫೋಟೋಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹೆಸರಿಗೆ ಇದು ಕೂಡ ಸುಭಾನಲ್ಲಾ ಮಸೀದಿ. ಸುಭಾನಲ್ಲಾ ಮಸೀದಿ ಒಳಗೆ ಇದ್ದದ್ದು ಈ ಉಗ್ರರು. ಭಾರತ ಜಾತ್ಯತೀತತೆಯನ್ನ ಕಾಪಾಡಬೇಕಂತ ಧರ್ಮದ ಹೆಸರಲ್ಲಿ ಆದ ಅಟ್ಯಾಕ್ಗಳಲ್ವಂತಿವೆಲ್ಲ. ಧರ್ಮಕ್ಕೂ, ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೂ, ಧಾರ್ಮಿಕ ಮುಖಂಡರುಗಳಿಗೂ, ಉಗ್ರವಾದಿಗಳಿಗೂ ಸಂಬಂಧ ಇಲ್ಲ. ಉಗ್ರಗಾಮಿಗಳಿಗೆ ಯಾವುದೇ ಧರ್ಮ ಇಲ್ಲ. ಇಂಥ ನರೇಟಿವ್, ಇಂಥ ಬೂಟಾಟಿಕೆಯ ಹೇಳಿಕೆ ಇನ್ನು ಮುಂದೆ ಯಾರಾದ್ರೂ ನಿಮ್ಮ ಮುಂದೆ, ಅಂದ್ರೆ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರುವವರ ಮುಂದೆ, ಭಾರತದ ಹೆಮ್ಮೆಯ ನಾಗರಿಕರ ಮುಂದೆ ಹೇಳಿದ್ರೆ ಈ ಫೋಟೋಗಳನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿಟ್ಕೊಂಡು ಅಥವಾ ಟಿವಿನಲ್ಲಿ ಈ ಫೋಟೋವನ್ನ ಗಮನಿಸ್ತಿರುವವರಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಒಂದು ಫೋಟೋ ತೆಗೆದಿಟ್ಕೊಂಡು ತೋರಿಸಿ ಹೇಳಿ, ಇವರೆಲ್ಲರಿಗೂ ಧರ್ಮ ಇತ್ತು, ಇವರೆಲ್ಲರೂ ಇದ್ದದ್ದೇ ಧಾರ್ಮಿಕ ಕೇಂದ್ರದಲ್ಲಿ. ಈ ಇಬ್ಬರು ಉಗ್ರರು ಇದ್ದದ್ದು ಧಾರ್ಮಿಕ ಕೇಂದ್ರದಲ್ಲೇ. ಧರ್ಮ ಗುರುಗಳು ಅಂತ ಹೇಳಿ ತಮ್ಮನ್ನ ತಾವು ಕರೆಸಿಕೊಳ್ಳುವವರೇ ಇವರಿಗೆ ಆಶ್ರಯವನ್ನ ನೀಡಿದ್ರು. ಅದೇ ಧಾರ್ಮಿಕ ಕೇಂದ್ರದಲ್ಲಿ ಇವರಿಗೆ ಉಗ್ರಗಾಮಿ ಚಟುವಟಿಕೆಯ ಟ್ರೈನಿಂಗ್ ಅನ್ನ ನೀಡಲಾಗ್ತಿತ್ತು. ಹೀಗಾಗಿ ಉಗ್ರವಾದಕ್ಕೆ, ಉಗ್ರಗಾಮಿಗಳಿಗೆ ಧರ್ಮ ಇಲ್ಲ ಅಂತ ಇನ್ನು ಮುಂದೆ ಯಾರಾದ್ರೂ ಹೇಳಿದ್ರೆ ಈ ಇಬ್ಬರ ಫೋಟೋ ಜೊತೆಗೆ ಈ ಇಬ್ಬರು ಇದ್ದ ಜಾಗ ನೆನ್ಪಿಟ್ಕೊಳ್ಳಿ. ಪಾಕಿಸ್ತಾನದ ಬಹಾವಲ್ಪುರ್ ಅಲ್ಲಿದ್ದ ಸುಭಾನಲ್ಲಾ ಮಸೀದಿ. ಈ ಜಾಗದ ಹೆಸರು, ಈ ವ್ಯಕ್ತಿಗಳ ಹೆಸರು ಹೇಳಿ ಉಗ್ರವಾದಿಗಳಿಗೆ ಧರ್ಮ ಇದೆ. ಧರ್ಮದ ಅಫೀಮನ್ನ ನೆತ್ತಿಗೇರಿಸಿಕೊಂಡವರು ಮಾತ್ರ ಉಗ್ರವಾದಿಗಳಾಗ್ಲಿಕ್ಕೆ ಸಾಧ್ಯ. ಭಾರತ ಹಾಗೆ ಭಾರತೀಯರು ಇನ್ನು ಮುಂದೆ ಈ ರೀತಿಯ ಬೂಟಾಟಿಕೆಯ ಹೇಳಿಕೆಗಳಿಗೆ ಕಿವಿಗೊಡೋದಿಲ್ಲ. ಧರ್ಮದ ಹೆಸರನ್ನ ಕೇಳಿ